ಅಣ್ಣ ನಮಸ್ತೆ. ಅಣ್ಣ ಎತ್ಕೊಳ್ಳ ಹೆಸರು ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ಈಗ ಟ್ಯಾನ್ ಅಂತ ಅದು ಎಜೆ ಬ್ರ್ಯಾಂಡ್ ಅಂತ. ನನ್ನ ಹೆಸರು ವಿಜಯ್ ಕುಮಾರ್, ಮಕ್ಳವಕಳ್ಳೆ, ಹೂವಾರ ಗ್ರಾಮ. ಅಣ್ಣ ಈ ಡಾನು ಎಜೆ ಬ್ರ್ಯಾಂಡ್ ಅಂತಂದ್ರೆ ಇವ್ ಏನಕ್ಕೆ ಅಂತ ತಂದಿರೋಣ? ಶೋಕಿಗೆ ಅಂತ ತಂದಿರೋದ, ಮನೇಲಿ ಕೆಲಸ ಮಾಡಕ್ ಅಂತ ತಂದಿರೋದಣ್ಣ, ಇಲ್ಲ ರೇಸ್ ಆಡಕ್ ಅಂತ ತಂದಿರೋದಣ್ಣ? ಅಣ್ಣ ಎಲ್ಲದಕ್ಕೂ ಸೈ, ಶೋಪಿಗೂ ಸೈ, ನನ್ನ ಕೆಲ್ಸಕ್ಕೂ ಸೈ, ರೇಸ್ ಆಡಕ್ಕೂ ಸೈ ಅಣ್ಣ. ಅಣ್ಣ ಅದಕ್ಕಿಂತ ಮುಂಚೆ ಈ ದನವ ಎಲ್ಲಿ ತಂದಿದ್ದು ಅಂತ ತಿಳಿಸ್ಕೊಡ್ಬೋದಣ್ಣ? ಇದು 8 ತಿಂಗಳ ಕರ ನಮ್ ಊರೆಲ್ಲ ಹಿಡ್ಕೊಂಡಿದ್ದು 18,000 ಅಣ್ಣ. ಇದು ದೊಡ್ಡಳ್ಳಿ ಸಂತೆಲಿ ಅಣ್ಣ 26,000 ಕೊಟ್ಟು ತಂದಿದ್ದು. 1.5 ವರ್ಷ ಆಯ್ತು ಅಣ್ಣ ತಂದು. ಅಣ್ಣ ಎಜೆ ಬ್ರ್ಯಾಂಡ್ ಮತ್ತು ಡಾನ್ ಅಂತ ಇಡಕ್ ಕಾರಣ ಏನಣ್ಣ ಹೆಸರು? ಅಣ್ಣ ಗತ್ತಾಗ್ಲಿ ಗಾಂಭೀರ್ಯ ಆಗ್ಲಿ ಜನದೊಳಗಾಗ್ಲಿ ಭಯ ಭಕ್ತಿ ಇಲ್ದಲೆ ಮೆರೀತೆ, ಅದಕ್ಕೆ ಡಾನ್ ಅಂತ ಇಟ್ಟಿದೀನಿ ಅಣ್ಣ. ಅದು ಎಜೆ ಬ್ರ್ಯಾಂಡ್ ಅಂದ್ರೆ ನಮ್ಮ ಮನೆ ಬ್ರ್ಯಾಂಡ್ ಅಣ್ಣ. ಎ ಅಂದ್ರೆ ಅಜಯ್, ಜೆ ಅಂದ್ರೆ ಜೀವೋ, ನಮ್ಮ ಮನೆ ಬ್ರ್ಯಾಂಡ್. ನನ್ ತಮ್ದಿರೋ ನಮ್ಮ ಮನೆ ಬ್ರ್ಯಾಂಡಿಗೋಸ್ಕರ ಇಟ್ಟಿದೀವಿ ಅಣ್ಣ ಆಯ್ತು, ಇದ್ರಲ್ಲೆಲ್ಲ ರೇಸ್ ಆಡಿದಿರಣ್ಣ? ಆಡಿದೀವಿ ಅಣ್ಣ. ಎಷ್ಟ್ ಪಿಚ್ ಆಡಿದಿರಣ್ಣ? ಅಣ್ಣ ಒಂದ್ 7-8 ಪಿಚ್ ಆಡಿದೀವಿ. ನಾವು ಸ್ವಲ್ಪ ಸಮಯಾಂತರ ಬಿಸಿ ಇರೋದಿದ್ರ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಬೇಕಣ್ಣ. ಈಗ ಪ್ರಾಯ ಈಗ ಸ್ಟಾರ್ಟ್ ಮಾಡ್ಬೇಕು ಅಣ್ಣ ಇವ್ರಲ್ಲೆಲ್ಲ ಕೆಲಸ ಮಾಡ್ತೀರಣ್ಣ? ಕೆಲಸ ಮಾಡ್ತೀವಿ ಅಣ್ಣ, ಎಲ್ಲಾ ಕೆಲ್ಸನೂ ಮಾಡ್ತೀವಿ ಅಣ್ಣ. ಗಾಡಿ ಹೊಡಿತೀವಿ, ಉಳುಮೆ ಮಾಡ್ತೀವಿ, ಎಲ್ಲಾ ಕೆಲ್ಸನೂ ವರ್ಷ ಒಪ್ಪತ್ ಕೆಲಸ ಮಾಡ್ತೀವಿ. ಎಲ್ಲಾ ವಿಡಿಯೋ ಹಾಕ್ತೀನಿ, ನಿಮ್ಗೆ ಕಳಿಸ್ತೀವಿ, ಅಪ್ಲೋಡ್ ಮಾಡಿ. ಅಣ್ಣ ಇದು ಎಜೆ ಬ್ರ್ಯಾಂಡ್ ಯಾಕೊಳ್ಳು, ಡಾನ್ ಯಾಕೊಳ್ಳ ಅಣ್ಣ? ಅಣ್ಣ ಎಜೆ ಬ್ರ್ಯಾಂಡ್ ಎಡಗೋಲು, ಡಾನ್ ಬಲಗೋಲ್ ಅಣ್ಣ. ಅಪ್ಪಟ ಒಂದೊಂದೇ ಕೋಲು. ಅಣ್ಣ ಇದು ಫೆಡ್ ಲೈಟ್ ಅಲ್ಲಿ ಚೆನ್ನಾಗ್ ಹೋಗುತ್ತಾ, ಬೆಳಗ್ಗೆ ಹೊತ್ತು ಚೆನ್ನಾಗ್ ಹೋಗುತ್ತಣ್ಣ? ಅಣ್ಣ ಈ ಫೆಡ್ ಲೈಟ್ ಚೆನ್ನಾಗ್ ಹೋಗುತ್ತೆ, ಅದ್ ಗಾಡಿ ಮಗ್ಲಿ ಪಕ್ಕ ಹೋಗುತ್ತೆ, ಜೀವ ಬಿಡುತ್ತೆ ಅಣ್ಣ. ಅಣ್ಣ ಇವು ನೆಕ್ಸ್ಟ್ ಯಾರು ರೇಸ್ ಆಡ್ಬೇಕು ಅಂತ ಕಾಯ್ತಿದ್ದೀರಣ್ಣ? ಅಣ್ಣ ಇಲ್ಲಿ 9ನೇ ತಾರೀಕು ಅಗ್ಲಾಯ ಅಂತ ಐತೆ, ಅದು ಕುಗ್ರಾಮ್ ಮಾಡಿದೀವಿ ಅಣ್ಣ. ಈ ದನಿಗಣ ಇದಕ್ಕೆ ಡಾನಿಗಣ ಡಾನ ಯಾಕಲ್ಲ ಅಣ್ಣ, ದೊಡ್ಡ ಗಾಡಿಗೆ ಡೈರೆಕ್ಟ್. ದೊಡ್ಡ ಗಾಡಿಲಿ ರಾಜ್ಯ ಮಟ್ಟ ಆಡ್ತೀರಣ್ಣ, ಈ ಬೇಸಾಯ ಆಡ್ತೇನೆ? ಬೇಸಾಯ ಆಡ್ಕೊಂಡು ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ ಅಣ್ಣ. ಇನ್ನು ಈಗ ಒಂದೊಂದ್ ತಿಂಗಳ ಆಯ್ತು ಅಣ್ಣ, ಎರಡೆರಡಲ್ಲಿ ಕೆಡಗಿದಾವೆ. ಎರಡಲ್ಲೂ ಈಗ ಎರಡೆರಡಲ್ಲಿ ಕೆಡಗಿದಾವೆ ಅಣ್ಣ. ಅಣ್ಣ ನೆಕ್ಸ್ಟ್ 9ನೇ ತಾರೀಕು ಆಡ್ಬೇಕು ಅಂತ ಇದ್ದೀರಾ. ಇವಾಗ 9ನೇ ತಾರೀಕು ರೇಸ್ ಹಾಕ್ದಾಗ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಐತಣ್ಣ ಆಡ್ತೀವಿ ಅಂತ? 100% ಹೊಡಿಬೇಕು ಅಂತ ಹೋಯ್ತಾ ಇದೀವಿ. ಹೊಡಿತೀವಿ ನೋಡೋಣ. ನಮ್ಮ ಮನೆ ಬರೋಣ, ನಮ್ಮ ಮನೆ ಬರೋಕ್ಕಿದ್ರೆ ಹೊಡಿತೀವಿ ಅಣ್ಣ. ಎಲ್ಲೂ ಫ್ರೇಜ್ ಹೊಡೆದಿಲ್ಲ ಅಣ್ಣ, ಅದತ್ರ ಹೋಗಿ ವಾಪಸ್ ಬರ್ತಾ ಇದೀವಿ ಅಣ್ಣ. ಇಷ್ಟು ರೌಂಡ್ ವರ್ಗೂ ಪಾಸ್ ಆಗೋಣ? 2 ರೌಂಡ್ 4 ರೌಂಡ್ ಫ್ರೇಜ್ ಗಂಟೆ ಹೋಗಿದಾವೆ ಅಣ್ಣ, 2 ಜೊತೆ ಒಂದೇ ಪಿಚ್ ಅಲ್ಲಿ. ಫ್ರೇಜ್ ಆಗಿಲ್ಲ, ನಮ್ಮ ಮನೆ ಬರೋಕ್ ಫ್ರೇಜ್ ಇಲ್ಲ, ವಾಪಸ್ ಬಂದಿದೀವಿ. ಎಲ್ಲಾರಂಗೆ ಸುಮ್ನೆ ಏನೇನೋ ಹೇಳ್ಕೊಂಡು ಓಡಾಡಲ್ಲ ಅಣ್ಣ. 20 ಹೊಡೆದಿವಿ, 30 ಹೊಡೆದಿವಿ, 1-2 ಹೊಡೆದಿರ್ತಾರೆ. ಅದು ಆತರ ಎಲ್ಲ ಹೇಳಿಕೆ ಓಡಾಡಲ್ಲ ಅಣ್ಣ. ಹೊಡೆದಿಲ್ಲ, 3 ರೌಂಡ್ 4 ರೌಂಡ್ ಪಾಸ್ ಆಗಿದಾವೆ, ಬಂದಿದೀವಿ ಅಣ್ಣ. ಅಣ್ಣ ಇವೆರಡನ್ನೂ ಜೊತೆ ಯಾವಲ್ಲಾರು ಕೂರ್ಸಿದ್ದೀರಣ್ಣ? ಕೂರ್ಸಿದೀವಿ ಅಣ್ಣ. ಯಾವ ಪಿಚ್ ಅಣ್ಣ? ಗನ್ನಿ ಕಡೆ ಹಾಕಿದೀವಿ ಅಣ್ಣ. ಮತ್ತೆ ದೊಡ್ಡ ಗಾಡಿಗೆಲ್ಲ ಜೊತೆ ಆಡಿದೀವಿ ಅಣ್ಣ ಆಲ್ರೆಡಿ. ದೊಡ್ಡ ಗಾಡಿಗೆ ಆಡಿದಿರಣ್ಣ? ದೊಡ್ಡ ಗಾಡಿಗೆ ಆಡಿದೀವಿ, ಬೇಸಾಯ ಆಡಿದೀವಿ. ಆಡಿದಿರಾ? ಅಣ್ಣ ನಿಮಗೆ ಎಜೆ ಬ್ರ್ಯಾಂಡ್ ಆಗ್ಲಿ ಡಾನ್ ಆಗ್ಲಿ ಯಾವ ಪಿಚ್ ಅಲ್ಲಿ ನನಗ್ ಮನಸ್ ತೃಪ್ತಿ ಆಗಂಗ ದನ ಹೋಯ್ತು ಅಂತ ಅನ್ಸಿದಣ್ಣ? ಅಣ್ಣ ನನಗೆ ಮನಸ್ ತೃಪ್ತಿ ಆಗಂಗೆ ನನಗೆ ಖುಷಿ ಆಗಿದ್ದು ಅಂದ್ರೆ ಅಣ್ಣ, 2 ಜೊತೆ 3 ರೌಂಡ್ ಪಾಸ್ ಆಯ್ತು ಅಣ್ಣ. ಫ್ರೇಜ್ ರೌಂಡ್ ಅಲ್ಲಿ ಕೋಡಳ್ಳಿ ಅಣ್ಣ. ಅವತ್ ದನ 3ನೇ ರೌಂಡ್ ಅಲ್ಲಿ ಸೋಲ್ತಿರಣ್ಣ? 3 ರೌಂಡ್ ಪಾಸ್ ಆಯ್ತು. ಇಲ್ಲಿ ಕಮಿಟಿ ತಕರಾರು ಅದು ಇದು ಆಗಿ ಅಣ್ಣ ಸೋತು ಅಣ್ಣ. ಅಣ್ಣ ಇವಕ್ಕೆ ಡ್ರೈವರ್ಗಳೆಲ್ಲ ಯಾರಣ್ಣ? ಡ್ರೈವರ್ ಉಮೇಶ್ ಅಣ್ಣ ಹೊಡೆದಾರೆ, ಮತ್ತೆ ಸಾಗರ್ ಅಣ್ಣ ಹೊಡೆದಾರೆ. ಅದಾದ್ಮೇಲೆ ದೊಡ್ಡ ಗಾಡಿಲೆಲ್ಲ ನನ್ನ ತಮ್ಮ ಆಕಾಶ್ ಹೊಡೆದಾರೆ ಅಣ್ಣ. ಇವಾಗ ಎಜೆ ಬ್ರ್ಯಾಂಡ್ ನ ನೆಕ್ಸ್ಟ್ ಬೇಸಾಯ ಇಳಿಸ್ತೀವಿ ಅಂತ ಹೇಳಿದ್ರೆ, ಬೇಸಾಯದಲ್ಲಿ 4 ಮೇಲ್ ಬರ್ತಿಲ್ಲ, ಇಲ್ಲ 6 ಬರ್ತೀರಾ, ಇಲ್ಲ ಇವಾಗ 2 ಬರ್ತೀರಾ? 4 ಬಿದ್ಮೇಲೆ ಬರ್ತೀವಿ ಅಣ್ಣ. ಈಗ ಆಲ್ರೆಡಿ ನೀನು ಈ ತಿಂಗಳಿಂದ ಆಡೋಣ ಅನ್ಕೊಂಡಿದೀವಿ, ನೋಡೋಣ ಅಣ್ಣ. 6 ಬರ್ತೀವಣ್ಣ. 4 6 2 ಬರ್ತೀವಿ. ಬೇಸಾಯ ಏನ್ ಆಡೋಣ, ಎಲ್ಲ ಮಹಾರಾಷ್ಟ್ರದಿಂದ ತತ್ತಾರೆ, ಧಾರವಾಡದಿಂದ ತತ್ತಾರೆ, ಕಿಲಾರಿ ತಂದು ಹಾಕ್ತಾರೆ. ಬೇಸಾಯ ಆಡಕ್ಕೆ ಹೊಲ ಉಳೋದನ ಯಾವ ಹಣ ಇವತ್ತು ಹಚ್ಚೋತೆ ಬೇಸಾಯದಲ್ಲಿ ಹೊಲ ಉಳೋದನ ಇಲ್ಲ. ಹಚ್ಚೋತೆ ನೀನ್ ತೋರ್ಸೋಣ ಬೇಸಾಯ ರೇಸಲ್ಲಿ ಹೊಲ ಉಳೋದನ. ಚಕಡೆ ಆಡಿರೋ ಆಡ್ಲಿ, ಬೇಸಾಯದ ಹೊಲ ಉಳ ತಂದ್ಬಿಟ್ಟು ಆಡು ಅಂತ ಮಾಡ್ತಾ ಇರೋದು. ಎಲ್ಲಾನ ರೈತರು ಮಾಡ್ತಾರೆ ರೇಸ. ಯಾರು ಆಡ್ತಾರಣ್ಣ? ಒಂದ್ ರೇಸ್ 10,000 ರೂಪಾಯಿ ಸರ್ಕಾರ ತಗೊಂಡ್ಬಂದು ರೈತಂಗೆ. ಅವನು ಬೇಸಾಯ ಆಡೋದು ಎಲ್ಲಿಂದ ಆಡ್ತಾನೆ? 4,000 ಮಾಡಿರ್ತಾರೆ. ಗಾಡಿ ಬಾಡಿಗೆ 5,000 ಇರ್ತದೆ. ಊಟ ತಿಂಡಿ ದನಿನ್ ಮೇಂಟೆನೆನ್ಸ್. ಒಂದ್ ತಿಂಗಳು ದನ ಮೇಯಿಸ್ಬೇಕಣ್ಣ, ಒಂದ್ ರೇಸ್ ಆಡ್ಬೇಕು ಅಂದ್ರೆ ಎಲ್ಲಿಂದ ಆಡ್ತಾನಣ್ಣ? ಬೇಸಾಯ ಅಲ್ಲ ಅದು, ರಾಜ್ಯ ಮಟ್ಟ ಮಡಗ್ಲಿ ಬಿಡೋಣ. ಬೇಸಾಯ ಮಡಗದ ರಾಜ್ಯ ಮಟ್ಟ ಅಂತ ಮಡಗ್ಲಿ ಹೊಡಿತಾರೆ. ಅದ್ಬಿಟ್ಟು ನೀನ್ ಮಹಾರಾಷ್ಟ್ರದಿಂದ ಸಿಕ್ಕಂತ ಒಂದ್ ಕಸಿ ಹಾಕು, ಹ್ಯಾಟ್ರಿಕ್ ಹೊಡಿ, 3 ಹ್ಯಾಟ್ರಿಕ್, ಡಬಲ್ ಹ್ಯಾಟ್ರಿಕ್ ಅಂತ ಹಾಕೊಂಡ್ರಿ ರೈತ ಅವತ್ತು ಏನ್ ಹೊಡಿತಾನೆ? ಬಸವಣ್ಣ ಕಟ್ಟಿರ ಗೂಳಿಗಳಿಗೆ ಚಾನ್ಸ್ ಕೊಡ್ಬಾರ್ದಣ್ಣ. ಬೇಸಾಯದಲ್ಲಿ ಗೂಳಿಗಳಿಗೆ ಚಾನ್ಸ್ ಇಲ್ಲ. ಬೇಸಾಯ ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಚಾನ್ಸ್ ಕೊಡ್ಬೇಕಣ್ಣ. ಅದು ಬೇಸಾಯದ ರೇಸು. 70,000 80,000 ಕೊಟ್ಟು ಕಸಿ ತತ್ ಬಿಡ್ತಾರೆ. ಅಲ್ಲಿ ಫೇಲ್ ಆದ್ರೆ ದನ ಇಲ್ಲಿ ದಬ್ತಾರೆ ಅಣ್ಣ, ಇಲ್ಲಿ ತಂದು ಆಡ್ಬಿಡೋದ. ರೈತರು ಏನ್ ಇವತ್ತು ಯಾವಣ್ಣ ಓಡ್ತಾವೆ ಬೇಸಾಯದ ರೇಸಲ್ಲಿ? ಯಾವ ದನ ಓಡ್ತಾ ಇಲ್ಲ ಅಣ್ಣ. ಅಣ್ಣ ಇವಾಗ ನೀವು ರೇಸಿಗೆ ಬರ್ಬೇಕು ಅಂದ್ರೆ ನೆಕ್ಸ್ಟ್ ನಿಮ್ ನೋಡಿ ಯಾರು ರೇಸಿಗೆ ಬರ್ಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ? ಅಣ್ಣ ಬರ್ಲಿ, ರೈತರು ಸಾಕ್ಲಿ ಅಣ್ಣ, ಇಂಟ್ರೆಸ್ಟ್ ಇರೋರು ಬರ್ಲಿ ಅಣ್ಣ. ಇವತ್ತು ರೇಸಲ್ಲಿ ಬೆಳೆಯೋದು ತುಂಬಾ ಕಷ್ಟ ಐತೆ ಅಣ್ಣ.
ಬೆಳೆದಾರೆ ಬೆಳಿತಾವ್ರೆ. ಯಾರೇನ್ ಹೇಳಿ, ಬೆಳೆದಾರೆ ಬೆಳಿತಾವ್ರೆ. ಯಾರನ್ನು ಬೆಳೆಸಲ್ಲ ಅಣ್ಣ ಈ ವಿಚಾರದಲ್ಲಿ, ಇದೊಂದ್ರಲ್ಲಿ ಹೇಳ್ತೀನಿ. ಅಣ್ಣ ನಿಮ್ಮಿಂದ ರೇಸಿಗೆ ಏನ್ ಕೊಡುಗೆ ಕೊಡ್ಬೋದಣ್ಣ? ಇವಾಗ ನೀವು ಬೇಸಾಯ ಆಡ್ಬೇಕು ಅಂತ ಇದ್ದೀರಾ, ಏನ್ ಕೊಡುಗೆ ಕೊಡ್ಬೋದು? ನಿಮ್ ಎರಡು ಎತ್ಕೊಳ್ಳು ಏನ್ ಮಾಡ್ಬೋದು ಬೇಸಾಯದಲ್ಲಿ? ಏನ್ ಚೇಂಜಸ್ ಇರ್ಬೋದಣ್ಣ? ಏನ್ ಚೇಂಜಸ್ ಹೇಳ್ಬೇಕಂದ್ರೆ ನೋಡ್ಬೇಕು ಅಣ್ಣ. ಒಂದ್ ಪಿಚ್ ಅಲ್ಲೇ ನಮಗೆ ಅನುಭವ ಆಗಲ್ಲ ಅಣ್ಣ. ಒಂದ್ 5-6 ಪಿಚ್ ಹಾಕ್ಬೇಕು. ಎತ್ತು ಯಾವ್ದು ಪಾಸ್ ಆಗುತ್ತೆ, ಯಾವ್ದು ಫೇಲ್ ಆಗುತ್ತೆ, ನಮ್ಗೆ ಡಿಸಿಷನ್ ಅಲ್ಲಿ ಗೊತ್ತಾಗುತ್ತೆ ಅಣ್ಣ. ಇಲ್ಲಿ ಮನೆತ ನಾವು ಗಾಡಿ ಹೊಡಿತೀವಿ, ಹಂಗ್ ಹೊಡಿತೀವಿ, ಹಿಂಗ್ ಹೊಡಿತೀವಿ, ಇದ್ರಲ್ಲಿ ಯಾವ್ದ್ರಲ್ಲಿ ಏನು ಅನುಭವ ತಿಳಿಯಲ್ಲ ಅಣ್ಣ. ರೇಸ್ ಅಲ್ಲೇ ಡೈರೆಕ್ಟ್ ತಿಳ್ಕೊಂಡು ಆಡ್ಬೇಕು ಅಣ್ಣ. ಅಣ್ಣ ಇವಾಗ ನೀವು ಡಾನ್ ತಂದಿರಾ, ಎಜೆ ಬ್ರ್ಯಾಂಡ್ ತಂದಿರಾ, ಅದ್ ನಾನು ಒಪ್ಕೋತೀನಿ ಅಣ್ಣ. ಇವಾಗ ನೀವು 100 ದನ ಇರ್ತಾವಣ್ಣ, ಅದ್ರಲ್ಲಿ ನಿಮ್ಮ ಡಾನ್ನೇ ತಗೋಬೇಕು ಅಂತ ಅಂದ್ರೆ ಏನ್ ನೋಡ್ ತಗೊಂಡ್ರಣ್ಣ ಡಾನ್? ಅಣ್ಣ ಲಾಟು ನೀವೇ ನೋಡ್ತಿದ್ದೀರಣ್ಣ. ಈ ಕರ ನಿತ್ಕೊಳ ಗತ್ತಾಗ್ಲಿ, ಒಂದ್ ಗಾಂಭೀರ್ಯ ಆಗ್ಲಿ ಅಣ್ಣ. 2 ವರ್ಷದ ದನ ಈಗ 2 ಬಿದ್ದಿತ್ತೆ ಅಣ್ಣ. ಕಲ್ ತೋರ್ಸಣ್ಣ. 2 ಬಿದ್ದೈತೆ ಅಣ್ಣ. ಏನ್ ನೋಡ್ ಸೆಲೆಕ್ಟ್ ಮಾಡಿದ್ರಣ್ಣ? ನಾ ಉದ್ದ, ಪನ್ನ, ಈ ಹೈಟು, ಈ ಮೈಕಟ್ಟು ಇಲ್ಲೇ ನೋಡಿ ಅಣ್ಣ, ನಿಮಗೆ ಗೊತ್ತಾಗುತ್ತೆ. ಏನ್ ಹೇಳಿ? ಅಲ್ಲ ಇವತ್ ಗೊತ್ತಾಗತ್ತಣ್ಣ, ಕರಿನಲ್ಲಿ ಈ ದನ ನೋಡಪ್ಪ ಹೆಸರು ಮಾಡ್ತದೆ ಚಕ್ಕಡಿ ಗಾಡಿಲಿ ಅಂತ ನೀವ್ ಏನ್ ನೋಡ್ ತಂದಿದ್ದಣ್ಣ? ಅಣ್ಣ ಕರ ಸಖತ್ ಲಾಟ್ ಇತ್ತು ಅಣ್ಣ. ಕರಿನಲ್ಲಿ ಒಂದ್ ಸ್ವಲ್ಪ ಗಾಸ್ ಇತ್ತು, ಲಾಟ್ ಇತ್ತು ಅಣ್ಣ. ಇದು ಎಜೆ ಬ್ರ್ಯಾಂಡ್ ತರಕ್ಕೆ ಅಣ್ಣ. ಕರ ತುಂಬಾ ಶಾರ್ಪ್ ಐತೆ ಅಣ್ಣ. ಅದು ಹಾ. ತುಂಬಾ ಶಾರ್ಪ್ ಐತೆ. ಅದು ಅಲ್ಲಿ ನೋಡಿ, ಅಲ್ಲಿ ವಿಡಿಯೋನೇ ನೋಡಿ, ಆ ಕಿವಿಗಳು ನೋಡಿ, ತುಂಬಾ ಕರ ಶಾರ್ಪ್ ಐತೆ. ನಮ್ ಹಣೆ ಬರ ಚೆನ್ನಾಗಿಲ್ಲ ಅಣ್ಣ. ನಮ್ ದನಿ ಕೊಟ್ಟು ದನವೇ ಬಂದಿಲ್ಲ ಅಣ್ಣ ಯಾವ್ದು. ಆ ಅಂದ್ರೆ ಹೂವನ್ನ ಹೊಡೆದಿದೀವಿ ಅಣ್ಣ. ಇವತ್ 20 ಪ್ರೈಸ್ ಹೊಡೆದಿವಿ, 30 ಪ್ರೈಸ್ ಹೊಡೆದಿವಿ, ಅವ್ರಿಗೂ ಹೊಡೆದ್ ಕಳ್ಸಿದೀವಿ ಅಣ್ಣ. ಹಾ, ನಮಗೆ ಸವಾಲ್ ಹಾಕ್ತಾರೆ, ಯಾರಿಗೂ ಬಿಟ್ಟಿಲ್ಲ. ನಾವ್ ಫ್ರೇಜ್ ಹೊಡೆದಿಲ್ಲ ಅಣ್ಣ. ನಾನು ಇವತ್ತು ಹೇಳ್ತೀನಿ, ನಾವು ಫ್ರೇಜ್ ಹೊಡೆದಿಲ್ಲ. ನಮ್ ಮುಂದೆ ಆ ಅಂದ್ರೆ ಒಬ್ರಿಗೂ ಬಿಟ್ಟಿಲ್ಲ.